ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀ ಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯ ನಪೆ ಸಕಲಸುರಾನ್ ತದ್ಗುರೂನ್ ಮದ್ಗುರೂಶ್ಚ ಸರ್ವೇಭ್ಯೋ ದೇವೇಭ್ಯೋ ನಮಃ. ಇದು ಕೆಲವು ಪುಸ್ತಕಗಳಲ್ಲಿ ಕಂಡು ಬರ್ತದೆ, ಕೆಲವು ಕಡೆ ಕಾಣಿಸೋದಿಲ್ಲ. ತಾರತಮ್ಯಕ್ಕನುಸಾರವಾಗಿ ದೇವಪೂಜೆಗಿಂತ ಮೊದಲು ಎಲ್ಲರನ್ನೂ ಸ್ತುತಿಸುವಂತಹ ಒಂದು ಶ್ಲೋಕ ಇದು. ವಿಷ್ಣುವಿಗೆ ನಮಸ್ಕಾರ ಮಾಡ್ತೇನೆ, ಮುಂದೆ ಲಕ್ಷ್ಮೀದೇವಿಗೆ, ಶ್ರೀದೇವಿ, ಆ ಲಕ್ಷ್ಮೀದೇವಿಯೇ ಶ್ರೀದೇವಿ ಮತ್ತು ಭೂದೇವಿ ಅಂತ ಎರಡು ರೂಪದಿಂದ ಇದ್ದಾಳೆ. ಅವಳು ಈ ಸತ್ವಗುಣಕ್ಕೆ ಅಭಿಮಾನಿನಿಯಾಗಿ ಶ್ರೀ, ರಜೋಗುಣಕ್ಕೆ ಅಭಿಮಾನಿನಿಯಾಗಿ ಭೂ ಎಂಬ ರೂಪದಿಂದ ಇದ್ದಾಳೆ. ಬ್ರಹ್ಮವಾಯು ಚ ಒಂದೇ, ಬ್ರಹ್ಮ ಮತ್ತು ವಾಯುಗಳನ್ನು ಕೂಡ ನಮಸ್ಕರಿಸ್ತೇನೆ. ಬ್ರಹ್ಮವಾಯುಗಳಿಬ್ಬರು ಕೂಡ ಜೀವಕ್ಕೆ ಅಭಿಮಾನಿಗಳು. ಗಾಯತ್ರೀಂ ಭಾರತೀಂ ತಾಂ, ಗಾಯತ್ರಿ ಅಂದ್ರೆ ಸರಸ್ವತಿ ಅಂತ ಅರ್ಥ. ಸರಸ್ವತಿ ಮತ್ತು ಭಾರತೀಯರು ಇಬ್ಬರು ಕೂಡ ಪ್ರಕೃತಿಗೂ ಅಭಿಮಾನಿನಿಯರು. ಲಕ್ಷ್ಮೀದೇವಿ ಬಳಿಕ ಪ್ರಕೃತಿಗೆ ಅಭಿಮಾನಿನಿಯರು ಅವರೇ. ಗಾಯತ್ರೀಂ ಭಾರತೀಂ ತಾಂ ಅಪಿ ಗರುಡಂ ಅನಂತಂ, ಮುಂದೆ ಗರುಡನನ್ನ ನಮಸ್ಕರಿಸ್ತೇನೆ, ಶೇಷನನ್ನು ನಮಸ್ಕರಿಸ್ತೇನೆ, ರುದ್ರದೇವರನ್ನು ನಮಸ್ಕರಿಸ್ತೇನೆ ಅಂತ. ಇವರೆಲ್ಲರನ್ನೂ ನಮಸ್ಕರಿಸ್ತಾ ಇರುವಾಗ ಆಯಾ ದೇವತೆಗಳು ಯಾವ ಯಾವ ಸಾಧನೆಯನ್ನು ನಮ್ಮ ಮೂಲಕ ಮಾಡಿಸ್ತಾರೆ ಅಂತ ಅನ್ನೋದನ್ನು ಕೂಡ ನಾವು ನೋಡಬೇಕು. ಈ ಮುಂದೆ ಅದನ್ನ ನೋಡೋಣ. ದೇವೀಂ ಒಂದೇ ಸುಪರ್ಣೀಂ, ಗರುಡನ ಪತ್ನಿ. ಅಹಿಪತಿ ದಯಿತ ಅಂದ್ರೆ, ಅಹಿಪತಿ ಅಂದ್ರೆ ಹಾವುಗಳ ರಾಜನಾದ ಶೇಷ, ಅವನ ದಯಿತ ಅಂದ್ರೆ ಪತ್ನಿ ವಾರುಣಿ, ಮತ್ತು ಉಮಾ, ಇವಳನ್ನು ನಮಸ್ಕರಿಸ್ತೇನೆ. ಇಂದ್ರಾದೀನ್, ಇಂದ್ರ ಮೊದಲಾದವರು, ಕಾಮ ಮುಖ್ಯಾನ್, ಕಾಮ ಮೊದಲಾದವರು, ಸಕಲ ಸುರಾನ್, ಈ ಎಲ್ಲ ದೇವತೆಗಳನ್ನು ನಮಸ್ಕರಿಸ್ತೇನೆ. ಮತ್ತೆ ತದ್ಗುರು ಮದ್ಗುರುಂಶ್ಚ, ಆ ದೇವತೆಗಳ ಗುರುಗಳು ಹಾಗೆ ನಮ್ಮ ಗುರುಗಳನ್ನು ಕೂಡ ನಮಸ್ಕರಿಸ್ತೇನೆ. ಸರ್ವೇಭ್ಯೋ ದೇವೇಭ್ಯೋ ನಮಃ ಅಂತ ಒಂದು ಶ್ಲೋಕದ ಭಾಗ ಅಲ್ಲ ಅದು. ಎಲ್ಲ ದೇವತೆಗಳಿಗೂ ನಮಸ್ಕಾರ ಅಂತ ಹೇಳುವಂತ ಒಂದು ಶ್ಲೋಕ ಕಂಡು ಬರ್ತದೆ. ಈಗಾಗಲೇ ಹೇಳಿದಂತೆ ವಿಷ್ಣು ಸರ್ವೋತ್ತಮ. ಲಕ್ಷ್ಮೀದೇವಿ ಮತ್ತು ಲಕ್ಷ್ಮೀದೇವಿಯ ಆ ರೂಪ ಶ್ರೀ ಎಂಬ ರೂಪ, ಭೂ ಎಂಬ ರೂಪ ಎರಡೂ ಕೂಡ ಕ್ರಮವಾಗಿ ಸತ್ವಗುಣಕ್ಕೆ ಮತ್ತು ರಜೋಗುಣಕ್ಕೆ ಅಭಿಮಾನಿ. ದುರ್ಗಾ ಎಂಬ ರೂಪ ತಮೋಗುಣಕ್ಕೆ ಅಭಿಮಾನಿ. ಬ್ರಹ್ಮವಾಯುಗಳು ಈ ಕಾಲಕ್ಕೂ ಅಭಿಮಾನಿಗಳು, ಜೀವಕ್ಕೂ ಕೂಡ ಅಭಿಮಾನಿಗಳು. ಸರಸ್ವತಿ ಮತ್ತು ಭಾರತೀಯರು ಪ್ರಕೃತಿಗೆ ಅಭಿಮಾನಿನಿಯರು. ಗರುಡ, ಉಪನಿಷತ್ ಭಾಷೆ ಹೇಳುವಂತೆ ಗರುಡೋ ಧ್ಯಾನ ಗೋಚರಂ, ನಮ್ಮೆಲ್ಲರ ಮೂಲಕ ಧ್ಯಾನವನ್ನು ಮಾಡಿಸುವವನು ಗರುಡ. ಮತ್ತೆ ವೈದಿಕ ಶ್ರವಣೇ ವಿಪಹ ಅಂತ ಹೇಳುವಂತೆ ಗರುಡ ನಮಗೆ ವೇದದ ಶ್ರವಣ ಮಾಡಿಸುವಲ್ಲಿಯೂ ಕೂಡ ಸಹಾಯ ಮಾಡ್ತಾನೆ. ಈ ಗರುಡ ವೇದಾಭಿಮಾನಿಯೂ ಕೂಡ ಹೌದು. ಹೀಗೆ ಅವನು ವೇದಾಭಿಮಾನಿ ಮತ್ತೆ ವೇದ ಪುರುಷ. ಚತ್ವಾರ ಪುರುಷ ಇತಿ ಬಾಧ್ವ ಅಂತೇನೋ ಐತರೇಯ ಉಪನಿಷತ್ತಿದೆ, ಅಲ್ಲಿ ಅವನನ್ನ ವೇದ ಪುರುಷ ಅಂತ ವರ್ಣನೆ ಮಾಡಿದ್ದಾರೆ. ಆ ವೇದ ಪುರುಷನಾದಂಥ, ನಮಗೆ ಧ್ಯಾನವನ್ನು ಮಾಡಿಸುವಂಥ ವೇದಾಭಿಮಾನಿಯಾದಂಥ ಗರುಡನನ್ನ ನಮಸ್ಕರಿಸ್ತೇನೆ. ಮುಂದೆ ಅನಂತ ಅಂದ್ರೆ ಶೇಷ. ಈ ಶೇಷವು ವ್ಯಾಖ್ಯಾನ ಗೋಚರಂ ಅಂತ ಉಪನಿಷತ್ ಭಾಷ್ಯ ಹೇಳ್ತದೆ. ಮತ್ತೆ ಅವನನ್ನ ಐತರೇಯ ಉಪನಿಷತ್ ಭಾಷ್ಯ. ಯಾವ ಉಪನಿಷತ್ತು ಅಂತ ನೆನಪಿದ್ರೆ ಅದನ್ನ ಆ ಉಪನಿಷತ್ತು ಯಾವುದು ಅಂತ ಹೇಳ್ತೇನೆ. ನೆನಪಿಲ್ಲದೆ ಹೋದ್ರೆ ಅದು ಶ್ಲೋಕ ಮಾತ್ರ ಬಾಯ್ಪಾಠ ಇದ್ದದನ್ನು ಹೇಳಿರ್ತೇನೆ. ಈ ಶೇಷದೇವ ನಮಗೆ ವ್ಯಾಖ್ಯಾನ ಮಾಡಿಸುವಂಥವನು. ಶೇಷವು ವ್ಯಾಖ್ಯಾನ ಗೋಚರಂ ಅಂತ ಪ್ರಾಯ ಬೃಹದಾರಣ್ಯಕ ಉಪನಿಷತ್ತು ಇರಬೇಕು. ಮತ್ತೆ ಅವನನ್ನ ಶರೀರ, ಈ ಛಂದಃ ಪುರುಷ ಅಂತ ವರ್ಣನೆ ಮಾಡ್ತಾರೆ. ನಾವು ಉಚ್ಚಾರ ಮಾಡುವಂತಹ ಅಕ್ಷರ ಮಾಲೆಗಳೇನಿವೆ ಅಲ್ಲಿ ಅವನ ಬಗ್ಗೆ ಬಂದಿದೆ. ಆ ಅಕ್ಷರ ಮಾಲೆಗಳಿಗೆ ಅವನೇ ಅಭಿಮಾನಿ. ಸರ್ವ ವರ್ಣಾಭಿಮಾನಿ ಚ ಶೇಷೋಸೌ ಛಾಂದಸಃ ಪುಮಾನ್, ಎಲ್ಲ ಅಕ್ಷರ ಮಾಲೆಗಳಿಗೆ ಅವನನ್ನ ಅಭಿಮಾನಿ ಅಂತ ವರ್ಣಿಸ್ತಾರೆ. ಅಕ್ಷರಗಳಿಗೆಲ್ಲದಕ್ಕೂ ಅವನ ಅಭಿಮಾನಿ. ಸರ್ವ ವೇದಾಭಿಮಾನ್ಯವೇ ಗರುಡೋ ವೇದ ಪುರುಷ, ಎಲ್ಲ ಅಕ್ಷರ ಮಾಲೆಗಳಿಗೂ ವೇದಗಳಿಗೂ ಕೂಡ ಗರುಡ ಪುರುಷನಾಗಿದ್ದಾನೆ. ಮುಂದೆ ಉಪನಿಷತ್ ಭಾಷೆ ಹೇಳುವಂತೆ ರುದ್ರಸ್ತು ಮರಣಾಖ್ಯಂಚ, ರುದ್ರದೇವ ನಮ್ಮಿಂದ
ಮನನ ಮಾಡಿಸ್ತಾನೆ. ಹೀಗೆ ಗರುಡ, ಶೇಷ, ರುದ್ರರು ಎಲ್ಲರೂ ಕೂಡ ಮನೋಭಿಮಾನಿಗಳಾದಂಥ ದೇವತೆಗಳು. ರುದ್ರ ಸರ್ವದೇಹಾಭಿಮಾನೀತು ಶರೀರ ಪುರುಷ ಶಿವ ಅಂತ ವರ್ಣನೆ ಮಾಡಿದ್ದಾರೆ. ಅವನು ಎಲ್ಲ ನಮ್ಮೆಲ್ಲರ ಶರೀರಕ್ಕೆ ಅಭಿಮಾನಿ. ಹೀಗೆ ಶಿವನ ಶರೀರಕ್ಕೂ ಅಭಿಮಾನಿ ಹೌದು, ಮತ್ತೆ ಅವನು ಮನಸ್ಸಿಗೂ ಅಭಿಮಾನಿ. ಹೀಗೆ ನಮ್ಮ ಶರೀರ ಮನಸ್ಸೆರಡನ್ನೂ ಕೂಡ ಸ್ಥಿರವಾದ ದೃಢವಾದ ಸ್ಥಿತಿಯಲ್ಲಿ ಅವನು ಇರಿಸಬೇಕು ಅಂತ ಅವನನ್ನ ಆ ಉಪನಿಷತ್ತಿನ ಅನುಸಂಧಾನದ ಮೂಲಕ ಧ್ಯಾನಿಸಬೇಕು. ಇದೆಲ್ಲ ಐತರೇಯ ಉಪನಿಷತ್ನಲ್ಲಿ ಮತ್ತು ಬೃಹದಾರಣ್ಯಕ ಉಪನಿಷತ್ನಲ್ಲಿ ಬಂದಿದೆ. ಛಾಂದೋಗ್ಯ ಉಪನಿಷತ್ನಲ್ಲಿ ಆ ಶಿವನನ್ನ ಸ್ಮರೋವ ಆಕಾಶಾತ್ ಭೂಯಾನ್ ಅಂತ ವರ್ಣನೆ ಮಾಡ್ತಾರೆ. ಸ್ಥಿರ ಸ್ಮೃತ್ಯಭಿಮಾನಿ ಸಹ ಸಮಮೇವ ರತೆ ಸ್ಮರಃ. ನಮ್ಮ ಸ್ಥಿರವಾದ ಸ್ಮರಣೆಗೆ ನಮ್ಮ ನೆನಪು ನಮಗೆ ಯಾವತ್ತೂ ಕೈ ಕೊಡುತ್ತಿರ್ತದೆ. ಆದರೆ ಸ್ಥಿರವಾಗಿ ನಮ್ಮ ಮೂಲಕ ಸ್ಮರಣೆ ಮಾಡಿಸುವವನು ಮತ್ತೆ ಭಗವಂತನಲ್ಲಿ ದೃಢವಾದ ಮನಸ್ಸನ್ನಿಟ್ಟಿರುವವನು ಈ ರುದ್ರದೇವ. ಆದ್ದರಿಂದ ಅವನನ್ನ ಸ್ಮರಹ ಅಂತ ಛಾಂದೋಗ್ಯ ಉಪನಿಷತ್ತು ವರ್ಣನೆ ಮಾಡಿದೆ. ಛಾಂದೋಗ್ಯ 3ನೇ ಅಧ್ಯಾಯ ಹೀಗೆ ಹೇಳ್ತದೆ: ಯದಾವಾವತೆ ಸ್ಮರೇಯು ಅಥ ಶೃಣುಯು ಅಥ ಮನ್ವೀರನ್ ಅಥ ವಿಜಾನೀರನ್ ಸ್ಮರೇಣ ವೈ ಪುತ್ರಾನ್ ವಿಜಾನಾತಿ ಸ್ಮರೇಣ ಪಶೂನ್ ಸ್ಮರಮುಪಾಸ್ವ ಅಂತ. ನಾವು ಅನೇಕ ಗುರುಗಳ ಹತ್ರ ಅಧ್ಯಯನ ಮಾಡಿರಬಹುದು. ತಸ್ಮಾತ್ ಯದ್ಯಪಿ ಬಹವಃ ಆಸೀರನ್ ನ ಸ್ಮರಂತಹ ನೈವತೆ ಕಂಚನ ಶೃಣುಯು ಅಂತ. ಇದನ್ನೆಲ್ಲ ನಾನು 4ನೇ ಅಧ್ಯಾಯ ಅಂತ ಹೇಳಿದೆ. ಇದು 7ನೇ ಅಧ್ಯಾಯದಲ್ಲಿ ಸನತ್ ಕುಮಾರರ ಬಳಿಗೆ ನಾರದರು ಏನು ಉಪದೇಶ ಪಡ್ಕೊಂಡಿದ್ದರು ಬಂದು ಅಲ್ಲಿಯ ವಿವರಗಳಿವು. ಅನೇಕ ಗುರುಗಳ ಮೂಲಕ ಅಧ್ಯಯನ ಮಾಡಿದ್ದೇವೆ. ಆದರೆ ನಾವು ಸ್ಮರಣ ಶಕ್ತಿ ರಹಿತರಾಗಿ ಬಿಟ್ರೆ ನಾವು ಮಾಡಿದ ಶ್ರವಣ ಮನನ ಇದ್ಯಾವುದೂ ಕೂಡ ನಮಗೆ ಸಕಾಲದಲ್ಲಿ ಉಪಯೋಗಕ್ಕೆ ಬರಲದಂತೆ ಆಗಿಬಿಡ್ತದೆ. ಆದರೆ ಸ್ಮರಣ ಶಕ್ತಿ ಇದ್ರೆ ನಮ್ಮ ಶ್ರವಣ ಮನನ ಇದೆಲ್ಲ ನಮಗೆ ಉಪಯುಕ್ತ ಆಗ್ತದೆ. ಆದ್ರಿಂದಲೇ ಆ ರುದ್ರದೇವರ ಅನುಗ್ರಹದಿಂದಲೇ ನಮಗೆ ನಮ್ಮ ಮಕ್ಕಳ ಬಗ್ಗೆ ನೆನಪು, ಪಶುಗಳ ಬಗ್ಗೆ ನೆನಪು. ಸ್ಮರೇಣ ಪುತ್ರಾನ್ ವಿಜಾನಾತಿ ಸ್ಮರೇಣ ಪಶೂನ್. ಪುತ್ರ ಮತ್ತೆ ಪಶು ಅಂತ ಬಂತಲ್ಲ, ಇಲ್ಲಿ ರುದ್ರದೇವರ ಅನುಗ್ರಹದಿಂದಲೇ ನಮಗೆ ನಮ್ಮ ಮಗನ ನೆನಪಿರ್ತದೆ. ನಮ್ಮ ಮಗ ಯಾರು, ಮಗಳು ಯಾರು, ಮತ್ತೆ ಮೊಮ್ಮಕ್ಕಳು ಯಾರು, ಮರಿಮಕ್ಕಳು ಯಾವುದು ಅಂತ ಅನ್ನೋದು ನೆನಪಿರ್ತದೆ. ನಮ್ಮ ಪ್ರಾಣಿಗಳು ಯಾವುದು, ಪಕ್ಕದ ಮನೆಯವರ ಪ್ರಾಣಿಗಳು ಯಾವುದು ಅಂತ ನೆನಪಿರ್ತದೆ. ಅದು ಒಂದು ಅರ್ಥ. ಆ ಅರ್ಥ ಇಲ್ಲ ಅಂತಲ್ಲ. ಅದ್ರ ಜೊತೆಗೆ ಮತ್ತೊಂದು ಅರ್ಥವನ್ನ ಈ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಪುತ್ರ ಮತ್ತು ಪಶು ಅಂತ ಅನ್ನೋದಕ್ಕೆ ಅದನ್ನು ಕೂಡ ನಾವು ಹೀಗೆ ತಿಳ್ಕೊಳ್ಳೋಣ. ಐತರೇಯ ಉಪನಿಷತ್ತಿನಲ್ಲಿ ಒಂದು ಕಡೆ ಆಚಾರ್ಯರು ಈ ಪುತ್ರ ಮತ್ತು ಪಶು ಅನ್ನೋದನ್ನು ಹೀಗೆ ವ್ಯಾಖ್ಯಾನಿಸ್ತಾರೆ. ಅದು ಹ್ರಸ್ವ ಮಾಂಡೂಕೇಯ ಮುನಿಯ ಅಧ್ಯಾತ್ಮ ಉಪಾಸನೆ ಅಂತ. ಅದು ಆ ಉಪಾಸನೆ ಬಂದಾದ ಮೇಲೆ ಅಲ್ಲಿ ಹೀಗೊಂದು ಅಭಿಪ್ರಾಯ ಇದೆ. ಈ ಭಗವಂತನನ್ನ ಅಹಸ್ಯೆಂಬ ಶಬ್ದದಿಂದ ವಾಚ್ಯ ಅಂತ ಯಾರು ಉಪಾಸಿಸ್ತಾನೆ ಅವನು ಪುತ್ರಿ ಪಶುಮಾನ್ ಭವತಿ ಸರ್ವಂ ಆಯುರೇತಿ ಅಂತ ಹೀಗೆ ಕೇಳಿ ಬರ್ತದೆ. ಪುತ್ರಿ ಪಶುಮಾನ್ ಭವತಿ ಅಂದ್ರೆ ಏನರ್ಥ? ಮಕ್ಕಳನ್ನು ಪಡ್ಕೋತಾನೆ, ಪಶುಗಳನ್ನು ಪಡ್ಕೋತಾನೆ ಅಂತ ಅಷ್ಟು ಮಾತ್ರ ಅರ್ಥ ಅಲ್ಲ. ಪುತ್ರಿ ಅಂದ್ರೆ ಜ್ಞಾನ ಪುತ್ರವಾನ್ ಅಂತ ಆಚಾರ್ಯ ಅರ್ಥ ಹೇಳ್ತಾರೆ. ಪುತ್ರ ಅಂದ್ರೆ ಜ್ಞಾನವೇ ಪುತ್ರ. ನಾವು ನಮ್ಮ ಮಗನನ್ನ ಹೆಂಡತಿಯಲ್ಲಿ ಹುಟ್ಟಿಸ್ತೇವೆ, ಮಗನನ್ನ ಮಗಳನ್ನ. ಹಾಗೆ ಈ ತತ್ವಜ್ಞಾನವನ್ನ ನಮ್ಮ ಬುದ್ಧಿ ಎಂಬ ಪತ್ನಿಯಲ್ಲಿ ಹುಟ್ಟಿಸ್ತೇವೆ ಅಂತ ಅರ್ಥ ಮಾಡ್ಕೋಬಹುದು ಅದನ್ನ ನಾವು. ಹೀಗೆ ಪುತ್ರ ಅಂದ್ರೆ ಜ್ಞಾನವೇ ಪುತ್ರ, ಅಲ್ಲೆಲ್ಲ ಹೀಗೆ ಅರ್ಥ ಮಾಡ್ಕೊಳ್ಳೋಣ. ಮತ್ತೆ ಪಶುವನ್ನು ಹೊಂದುವುದು ಅಂದ್ರೆ ಪೀಯಮಾನಂ ಶಮಾಪ್ನೋತೆ. ಶು ಅಂದ್ರೆ ಪ ಅಂದ್ರೆ ಸ್ವೀಕರಿಸಲ್ಪಡುವಂಥದ್ದು, ಅನುಭವಿಸಲ್ಪಡುವಂಥದ್ದು ಅಂತ ಅರ್ಥ. ಶ ಅಂದ್ರೆ ಸುಖ ಅಂತ ಅರ್ಥ. ಹೀಗೆ ಅಂದ್ರೆ ಸ್ವರೂಪಭೂತವಾದಂತಹ ಸುಖ. ಪಶುವನ್ನು ಪಡ್ಕೊಳ್ಳುವುದು ಅಂದ್ರೆ ಹೀಗೆ ಸ್ವರೂಪ ಸುಖವನ್ನು ಪಡ್ಕೊಳ್ಳೋದು ಅಂತ ಅರ್ಥ. ಅದನ್ನು ಐತರೇಯ ಉಪನಿಷತ್ ಭಾಷೆಯಲ್ಲಿ ಆಚಾರ್ಯ ಹೇಳಿದ್ದನ್ನ ಛಾಂದೋಗ್ಯ ಉಪನಿಷತ್ತಿಗೆ ಹೊಂದಿಸಿಕೊಂಡ್ರೆ ಸ್ಮರೇಣ ಪಶೂನ್ ಸ್ಮರೇಣ ಪುತ್ರಾನ್ ಅಂತನ್ನುವುದಕ್ಕೆ ಹೀಗೆ ಅರ್ಥ ಮಾಡ್ಕೊಳ್ಳೋದು ಯೋಗ್ಯ. ತತ್ವಜ್ಞಾನವನ್ನು ಪಡಿತಾನೆ ಮತ್ತು ಮುಕ್ತಿಯನ್ನು ಕೂಡ ಪಡ್ಕೋತಾನೆ ಅಂತ.
ಮತ್ತೆ ಆಚಾರ್ಯರು ಮತ್ತೊಂದು ಕಡೆ ಹೇಳಿದ್ದಾರೆ, ಪಾಂತಿ ಶಂಸಾಧನಾ ನೀತಿ ವೇದಾಹ ಪಶವಃ ಅಂತ. ನಮ್ಮನ್ನು ಕಾಪಾಡ್ತವೆ ಈ ವೇದಗಳು. ಮತ್ತೆ ಅಂದ್ರೆ ಸುಖ, ಆ ಸುಖಕ್ಕೆ ಸಾಧನ ಆದ್ರಿಂದ ಆ ವೇದಗಳನ್ನ ಪಶು ಅಂತ ಹೇಳ್ತಾರೆ. ಹೀಗೆ ಇವೆಲ್ಲದರ ಜ್ಞಾನ ನಮಗೆ ಬರುವುದು ಆ ರುದ್ರನ ಅನುಗ್ರಹದಿಂದ. ಮನೋಭಿಮಾನಿಯು ಶರೀರದ ಅಭಿಮಾನಿಯು ಅಂತ ರುದ್ರದೇವರ ಅನುಗ್ರಹ ಬೇಕು. ಅದಕ್ಕಾಗಿ ಮುಂದೆ ಸುಪರ್ಣಿ ಅಂದ್ರೆ ಗರುಡನ ಪತ್ನಿ, ಮತ್ತೆ ಶೇಷನ ಪತ್ನಿ ವಾರುಣಿ, ಮತ್ತೆ ಪಾರ್ವತಿ ದೇವಿ, ಈ ಮೂವರನ್ನು ಕೂಡ ನೆನಪಿಸ್ಕೋಬೇಕು. ಈ 5 ಕರ್ಮೇಂದ್ರಿಯ 5 ಜ್ಞಾನೇಂದ್ರಿಯಗಳೇನಿವೆ ಅದರಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನುವಂಥವು 5 ಜ್ಞಾನೇಂದ್ರಿಯಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳು. ಅವುಗಳನ್ನ ಅರ್ಥ ಅಂತ ಹೇಳ್ತಾರೆ. ಇನ್ನು ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಅಂತ 5 ಕರ್ಮೇಂದ್ರಿಯಗಳೇನಿವೆ ಅದರಿಂದ ನಾವು ಮಾತನಾಡುವಂಥದ್ದು ಈ ವಾಕ್ನಿಂದ ಮಾತನಾಡುವಿಕೆ, ಪಾಣಿಯಿಂದ ಸ್ವೀಕಾರ ಮಾಡುವಿಕೆ, ತೆಗೆದುಕೊಳ್ಳುವಿಕೆ, ಮತ್ತೆ ಪಾದದಿಂದ ಗಮನ ಮಾಡುವುದು, ಪಾಯುವಿನಿಂದ ವಿಸರ್ಜನೆ ಮಾಡುವುದು, ಉಪಸ್ಥದಿಂದ ಅದರಿಂದೂ ವಿಸರ್ಜನೆ ಮಾಡುವುದು, ಮತ್ತೆ ದಾಂಪತ್ಯ ಸುಖವನ್ನು ಅನುಭವಿಸುವುದು. ಈ 10ಕ್ಕೆ ಈ ಪಾರ್ವತಿ ಮತ್ತೆ ವಾರುಣಿ ಹಾಗೆ ಸುಪರ್ಣಿ ಈ 3 ಕೂಡ ದೇವತೆಗಳು ಅಂತ ವರ್ಣನೆ ಮಾಡ್ತಾರೆ. ಹಿಂದೆ ಅದರಲ್ಲಿ 4ಕ್ಕೆ ಸರಸ್ವತಿ ದೇವಿ, 4ಕ್ಕೆ ಸರಸ್ವತಿ ಅಂತ ಹೆಸರಿದೆ. ಸರಸ್ವತಿ ಅಲ್ಲ, 4ಕ್ಕೆ ಸುಪರ್ಣಿ, ಇನ್ನು 4ಕ್ಕೆ ವಾರುಣಿ, ಮತ್ತೆರಡಕ್ಕೆ ಈ ಪಾರ್ವತಿ ದೇವಿ ಅಂತ ತಿಳ್ಕೊಳ್ಬೇಕು. ಕಾಟಕೋಪನಿಷತ್ತಿನ ವ್ಯಾಖ್ಯಾನಗಳಲ್ಲಿ ಆಚಾರ್ಯರ ಆ ಭಾಷ್ಯಕ್ಕೆ ವ್ಯಾಖ್ಯಾನ ಮಾಡಿದಂತಹ ವಾಮನ ಪಂಡಿತರು ಹೇಳುವಂತಹ ಕೆಲವು ಮಾತುಗಳಿವೆ. ಇದಮುಕ್ತಂ ಭವತಿ ಶಬ್ದಸ್ಪರ್ಶಯೋ ಸುಪರ್ಣಿ, ಶಬ್ದ ಮತ್ತು ಸ್ಪರ್ಶಗಳಿಗೆ ಗರುಡ ಪತ್ನಿ ಸುಪರ್ಣಿ, ರೂಪ ಮತ್ತು ರಸಗಳಿಗೆ ವಾರುಣಿ, ಗಂಧಕ್ಕೆ ಉಮಾದೇವಿ. ಹೀಗೆ ಜ್ಞಾನೇಂದ್ರಿಯದ 5 ವಿಷಯಗಳಿಗೆ ಈ 3 2, 2 ಮತ್ತು 1 ಹಂಚಿಕೊಂಡಿದ್ದಾರೆ. ಹಾಗೇನೆ ಈ ಕರ್ಮೇಂದ್ರಿಯಗಳಿಗೆ ಸಂಬಂಧಪಟ್ಟಂತ ವಿಷಯದಲ್ಲೂ ಹೀಗೇನೆ. ಅಭಿಜಲ್ಪ ಅಂದ್ರೆ ಮಾತನಾಡುವಿಕೆ, ಶಿಲ್ಪ ಅಂದ್ರೆ ಕೈಯಿಂದ ಮಾಡುವ ಕೆಲಸ, ಅವೆರಡಕ್ಕೂ ಸುಪರ್ಣಿ. ಹೋಗುವಿಕೆ, ಗತಿ ಅಂದ್ರೆ ಹೋಗುವಿಕೆ, ವಿಸರ್ಗ ಅಂದ್ರೆ ಮಲ ವಿಸರ್ಜನೆ ಮಾಡುವಿಕೆ ಅಂದ್ರೆ ಪಾಯುವಿನ ಕೆಲಸ, ಅದೆರಡಕ್ಕೂ ಕೂಡ ವಾರುಣಿ. ಉಪಸ್ಥೇಂದ್ರಿಯದಿಂದ ಮಾಡುವಂತಹ ಸುಖ ಪಡುವ ಕೆಲಸ ಏನಿದೆ ಅದು ಈ ಪಾರ್ವತಿಯ ಕೆಲಸ. ಹೀಗೆ ಆ ಸುಖ ಪಡುವುದನ್ನು ನಮಗೆ ಅನುಗ್ರಹಿಸುವಂತವಳು ಪಾರ್ವತಿ ದೇವಿ. ಅದಕ್ಕಾಗಿ ಶಿವ ಮತ್ತು ಪಾರ್ವತಿಯರನ್ನು ಯಾವತ್ತೂ ಕೂಡ ದಾಂಪತ್ಯಾರ್ಥಂ ಉಮಾಂ ಸತೀಂ, ದಾಂಪತ್ಯಕ್ಕಾಗಿ ಆ ಉಮಾದೇವಿಯನ್ನ ನೆನಪಿಸಬೇಕು ಅಂತ ಹೀಗೆ ಕೇಳಿ ಬರ್ತದೆ. ದಾಂಪತ್ಯಾರ್ಥಂ ಉಮಾಂ ಸತೀಂ. ಅದರಿಂದ ಎಲ್ಲ ದೇವತೆಗಳನ್ನು ನೆನಪಿಸುವಾಗ ನಾವು ಹೀಗೆ ತಿಳ್ಕೋಬೇಕು. ಮತ್ತೆ ಪಾರ್ವತಿ ದೇವಿ ಬುದ್ಧಿಗೂ ಕೂಡ ಅಭಿಮಾನಿನಿಯಾಗಿದ್ದಾಳೆ, ನಮಗೆ ಬುದ್ಧಿ ಪ್ರೇರಕಳು ಹೌದು. ಅದಕ್ಕಾಗಿ ದೇವಪೂಜೆಯಾದ ಆರಂಭದಲ್ಲಿ ಈ ಎಲ್ಲ ದೇವತೆಗಳನ್ನು ಕೂಡ ಆಯಾ ಗುಣವುಳ್ಳವರು ಅಂತ ನೆನಪಿಸಿಕೊಳ್ಬೇಕು. ಇಂದ್ರಾದೀನ್, ಮುಂದೆ ಇಂದ್ರ ನಮ್ಮ ಕೈಗೆ ಅಭಿಮಾನಿ. ಹಾಗೆ ಶಕ್ರೋ ಯಜ್ಞಾದಿ ಕರ್ಮಣಿ, ಶಕ್ರ ನಮಗೆ ಇಂದ್ರ ಯಜ್ಞ ಮೊದಲಾದ ಕೆಲಸಗಳನ್ನ ಮಾಡಿಸ್ತಾನೆ, ಅದು ಆತನ ಕಾರ್ಯ. ಅದಲ್ಲದೆ ಮನಸ್ಥೂಲಂತೂ ವಾಸವ, ಸ್ಥೂಲ ಮನಸ್ಸಿಗೆ ಅಭಿಮಾನಿ ಆ ಇಂದ್ರ. ಕಾಮನು ಮತ್ತು ಇಂದ್ರನು ಇಬ್ರು ಕೂಡ ಸಮಾನ ಕಕ್ಷಾದಲ್ಲೇ ಇದ್ದಾರೆ. ಕಾಮ ನಮಗೆ ಈ ಮನ್ಮಥನ ಪ್ರೇರಣೆಯನ್ನ, ಅವನೇ ಮನ್ಮಥ, ಆ ಕಾಮದ ಪ್ರೇರಣೆಯನ್ನ ನಮ್ಮಲ್ಲಿ ಅವನು ಹುಟ್ಟಾಕ್ತಾನೆ. ಆದರೆ ಅದೇ ಕಾಮನೇ ಸನತ್ಕುಮಾರನಾಗಿ ನಾರದರಿಗೆ ಅಷ್ಟು ದೊಡ್ಡ ತತ್ವವನ್ನು ಕೂಡ ಉಪದೇಶಿಸಿದ್ದ ಅಂತನ್ನುವುದನ್ನು ತಿಳ್ಕೊಳ್ಬೇಕು. ಹೀಗೆ ಅಪಿ ಸಕಲ ಸುರಾನ್, ಎಲ್ಲಾ ದೇವತೆಗಳನ್ನು ನಮಸ್ಕರಿಸ್ತೇನೆ. ತದ್ಗುರುನ್, ಆ ದೇವತೆಗಳ ಗುರುಗಳನ್ನು ನಮಸ್ಕಾರ ಮಾಡ್ತೇನೆ. ಮದ್ಗುರುನ್, ನನಗೆ ಗುರುಗಳಾದಂಥವ್ರನ್ನು ಕೂಡ ನಮಸ್ಕರಿಸ್ತೇನೆ ಅಂತ ಹೀಗದರ ಅರ್ಥ. ಸರ್ವೇಭ್ಯೋ ದೇವೇಭ್ಯೋ ನಮೋ ನಮಃ ಅಂತ ಒಂದು ಮಾತು ಅಲ್ಲಿ ಕೇಳಿ ಬರ್ತದೆ. ನನಗೆ ಯಾವಾಗಾದ್ರೂ ಪುರುಸೊತ್ತಿದ್ದಾಗ ಹೀಗೊಂದು ನಾನು ಹೇಳ್ಕೊಳ್ಳೋದು ರೂಢಿಯದಿದೆ. ಈ ನದೇವಾ ದಂಡಮಾದಾಯ ರಕ್ಷಂತಿ ಪಶುಪಾಲವತ ಎಂತು ರಕ್ಷಿತುಮಿಚ್ಛಂತಿ ಬುದ್ಧ್ಯಾ ಸಂಯೋಜಯಂತಿ ತಂ. ಈ
ಮಹಾಭಾರತದಲ್ಲಿ ಬರುವಂತ ಶ್ಲೋಕ ಇದು, ಉದ್ಯೋಗ ಪರ್ವದಲ್ಲಿ. ದೇವತೆಗಳು ನಮ್ಮನ್ನ ಯಾವತ್ತೂ ಕೈ ಹಿಡಿದು ಮುನ್ನಡೆಸೋದಿಲ್ಲ, ಅಷ್ಟು ನೇರವಾಗಿ ಬಂದವ್ರು ತೋರಿಸೋದಿಲ್ಲ. ನಮ್ಮನ್ನು ರಕ್ಷಿಸಬೇಕು ಅಂತ ಅಪೇಕ್ಷೆ ಇದ್ರೆ ಅವರು ನಮ್ಮ ಬುದ್ಧಿಯನ್ನ ಅದ್ರಲ್ಲಿ ತೊಡಗಿಸ್ತಾರೆ. ಆವಾಗ ನಮ್ಮ ರಕ್ಷಣೆ ತಾನಾಗೇ ಸಿಗ್ತದೆ. ಒಂದು ಗೋಪಾಲಕನಾದವನು ಹೇಗೊಂದು ಕೈಯಲ್ಲಿ ಬೆತ್ತ ಹಿಡ್ಕೊಂಡು ಬಂದು ಗೋಗಳನ್ನು ಕಾಯ್ತಾನೋ ಹಾಗೆ ದೇವತೆಗಳು ನಮ್ಮನ್ನು ಕಾಯೋದಿಲ್ಲ. ಆದರೆ ಬುದ್ಧಿ ಕೊಡ್ತಾರೆ, ಬುದ್ಧಿ ಕೊಟ್ಟರೆ ನಮಗೆ ತಾನಾಗಿ ಆ ರಕ್ಷಣೆ ಆಗ್ತದೆ. ಯಸ್ಮೈ ದೇವ ಪ್ರಯಚ್ಛಂತಿ ಪುರುಷಸ್ಯ ಪರಾಭವಂ ಬುದ್ಧಿಂ ತಸ್ಯಾಪಕರ್ಷಂತಿ ಸೋವಾಚೀನಾನಿ ಪಶ್ಯತಿ ಅಂತ ಮತ್ತೊಂದು ಶ್ಲೋಕ ಅಲ್ಲೇ ಬರೋದು. ನಮ್ಮನ್ನ ಸೋಲಿಸಬೇಕು, ನಮಗೊಂದು ಹಿನ್ನಡೆ ಕಾಣಿಸಬೇಕು ಅಂತ ದೇವತೆಗಳ ಅಪೇಕ್ಷೆ ಇದ್ರೆ ಅವನ ಬುದ್ಧಿಯನ್ನು ಅವ್ರು ಹಾಳು ಮಾಡಿಬಿಡ್ತಾರಂತೆ. ಆವಾಗ ನಮ್ಮ ಬುದ್ಧಿ ಭ್ರಷ್ಟ ಆಗಿ ವಿಪರೀತವಾಗಿ ಕಾಣ್ಲಿಕ್ಕೆ ಶುರು ಆಗ್ತದೆ ಎಲ್ಲವೂ ಅಂತ ಮಹಾಭಾರತದಲ್ಲಿ ಬರುವಂತ ಕೆಲವು ಶ್ಲೋಕಗಳಿವೆ. ಇಲ್ಲಿಗೆ ಸರ್ವೇಭ್ಯೋ ದೇವೇಭ್ಯೋ ನಮಃ ಅಂತ ಬಂತಲ್ಲ, ನಾನು ಅದನ್ನ ಹೀಗೆ ಆ ಮಹಾಭಾರತದಲ್ಲಿ ಬರುವ ಶ್ಲೋಕಗಳನ್ನ ಹೀಗೆ ಸ್ವಲ್ಪ ರೂಪಾಂತರ ಮಾಡಿ ಹೇಳೋದಿದೆ. ಅದನ್ನ ನೀವು ಅನೇಕ ಬಾರಿ ಮಂಗಳಾಚರಣೆಯಲ್ಲಿ ಕೇಳಿರ್ತೀರಿ. ಅದು ಹೀಗಿದೆ: ಸರ್ವೇಭ್ಯೋ ದೇವೇಭ್ಯ ಅಸ್ಮಾಕಂ ವಿಭವ ಕಾಲೇ ಸರ್ವೇಭ್ಯ ದೇವೇಭ್ಯ ಅಸ್ಮಾನ್ ವಿಭವ ಕಾಲೇ ಬುದ್ಧ್ಯಾ ಸಂಯೋಜಯೇಭ್ಯ ಪರಾಭವ ಕಾಲೇ ಚ ಬುದ್ಧಿಂ ಅಪಕರ್ಷದ್ಭ್ಯ ನಮೋ ನಮಃ ಅಂತ. ಸರ್ವೇಭ್ಯೋ ದೇವೇಭ್ಯೋ ನಮಃ ಅಂತ ಈಗ ಎಲ್ಲ ಪುಸ್ತಕದಲ್ಲಿ ಇದ್ದೇ ಇದೆ. ವಿಭವ ಕಾಲೇ ನಮಗೆ ಅಭಿವೃದ್ಧಿ ಕಾಲ ಬಂದಾಗ ಅಸ್ಮಾನ್ ನಮ್ಮನ್ನ ಬುದ್ಧ್ಯಾ ಸಂಯೋಜಯೇಭ್ಯ ಬುದ್ಧಿಯ ಮೂಲಕ ನಮಗವರು ಪ್ರೇರಣೆ ಕೊಡ್ತಾರೆ. ಇದು ನೋಡಿ, ಅಲ್ಲಿ ಏನು ಮಹಾಭಾರತದಲ್ಲಿ ಶಬ್ದ ಬಂದಿದೆ ಅವೇ ಶಬ್ದಗಳನ್ನೇ ಅಲ್ಲಿ ಇಟ್ಕೊಂಡಿದ್ದೇನೆ. ಮತ್ತೆ ಪರಾಭವ ಕಾಲೇ ನಮ್ಮನ್ನು ಸೋಲಿಸುವ ಕಾಲದಲ್ಲಿ ಬುದ್ಧಿಂ ಅಪಕರ್ಷದ್ಭ್ಯ ಅದು ಆ ಮಹಾಭಾರತದಲ್ಲಿ ಬರುವಂತ 2ನೇ ಶ್ಲೋಕ. ಅದೇ ಶಬ್ದಗಳನ್ನೇ ಅಲ್ಲಿ ಉಳಿಸ್ಕೊಂಡು ಅಂಥ ದೇವತೆಗಳಿಗೆ ನಮಸ್ಕಾರ ಅಂತ ಹೇಳೋದನ್ನೋದನ್ನು ರೂಢಿ ಇಟ್ಕೊಂಡಿದ್ದೀನಿ. ನಿಮಗೆ ಸಮಯ ಅನುಕೂಲ ಇತ್ಯಾದಿಗಳು ಕಂಡ್ರೆ ಅದನ್ನು ಕೂಡ ಹೇಳಬಹುದು. ಮತ್ತೆ ಸರ್ವೇಭ್ಯೋ ದೇವೇಭ್ಯ ಪರೋಕ್ಷ ಪ್ರಿಯೇಭ್ಯ ಐತರಿ ಉಪನಿಷತ್ನಲ್ಲೇ ಆ ಇಂದ್ರ ಶಬ್ದದ ಅರ್ಥವನ್ನು ವಿವರಣೆ ಮಾಡುವ ಪ್ರಸಂಗದಲ್ಲಿದೆ. ಪರೋಕ್ಷ ಪ್ರಿಯ ಇವಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ ಅಂತ ಏನನ್ನೂ ದೇವತೆಗಳು ನೇರವಾಗಿ ಹೇಳುವುದಿಲ್ಲ ನಮಗೆ. ಅದಕ್ಕೆ ಸರ್ವೇಭ್ಯ ದೇವೇಭ್ಯ ಪರೋಕ್ಷ ಪ್ರಿಯೇಭ್ಯ ಪ್ರತ್ಯಕ್ಷ ದ್ವಿಡ್ಭ್ಯ ಪ್ರತ್ಯಕ್ಷವಾಗಿ ಬರುವುದನ್ನ ಅಪೇಕ್ಷೆ ಪಡೆದಂತಹ ದೇವತೆಗಳಿಗೆ ನಮಸ್ಕಾರ ಅಂತ ಈ ಒಂದು ಮಾತನ್ನು ಕೂಡ ಹೇಳಬಹುದು. ನನಗೇನು ಶಾಸ್ತ್ರದಲ್ಲಿ ಓದಿದ್ ನೆನಪಿರ್ತದೆ ಅದನ್ನ ಪೂಜಾ ಕಾಲದಲ್ಲಿ ಕೆಲವು ಬಾರಿ ಅಳವಡಿಸ್ಕೊಳ್ಳೋದನ್ನ ನಾನು ಅಭ್ಯಾಸ ಮಾಡ್ಕೊಂಡಿರ್ತೇನೆ. ಆದರೆ ಅದೆಲ್ಲವೂ ಪ್ರಾಯೋಗಿಕವಾಗಿ ಆಚರಣೆ ತರೋದು ಕಷ್ಟ ಆಗಬಹುದು. ನನಗೇನು ಗಮನಕ್ಕೆ ಬಂದಿದೆ ಅಂತ ಅನ್ನೋದನ್ನ ನಿಮ್ಮ ಎದುರಿಗೆ ಹೇಳಿದ್ದೀನಿ.